ನನ್ನ ಚಾನಲಲ್ಲಿ ನೀವು ಸುಮಾರು ರೀತಿ ಅಕ್ಕಿ ರೊಟ್ಟಿಯನ್ನು ನೋಡಿದ್ದೀರಾ. ಬೀಟ್ರೂಟ್ ಅಕ್ಕಿ ರೊಟ್ಟಿ, ಪೊಟ್ಯಾಟೊ ಅಕ್ಕಿ ರೊಟ್ಟಿ, ಈ ರೀತಿ. ನಮಸ್ತೆ, ಬನ್ನಿ ನಾ ಇವತ್ತು ನಿಮಗೆ ಮೆಂತ್ಯ ಅಕ್ಕಿ ರೊಟ್ಟಿಯನ್ನು ಸಾಫ್ಟ್ ಆಗಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕಾಗಿ ನಾ ತಗೊಳ್ತಾ ಇದ್ದೀನಿ ಸುಮಾರು 1 ಕಟ್ಟಷ್ಟು ಮೆಂತ್ಯ ಸೊಪ್ಪು. ಇದನ್ನ ಸ್ವಚ್ಛಗೆ 2-3 ಸರ್ತಿ ತೊಳೆದ್ಬಿಟ್ಟು ಇದನ್ನ ಸಣ್ಣಗೆ ಹೆಚ್ಕೋಬೇಕು. ಆಮೇಲೆ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಸ್ವಲ್ಪ ಓಂ ಕಾಳು, ಸ್ವಲ್ಪ ಇಂಗನ್ನು ಹಾಕೊಂಡು ನಾವು ಹೆಚ್ಚಿಟ್ಟಿರುವ ಈ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳಿ. ಮೆಂತ್ಯ ಸೊಪ್ಪು ಬಣ್ಣ ಸ್ವಲ್ಪ ಬದಲಾಗುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಇದನ್ನು ಆರೋವರೆಗೂ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಬನ್ನೀಗ ಹಿಟ್ಟನ್ನು ನಾದ್ಕೊಳ್ಳೋಣ. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಅಷ್ಟು ಕಡಲೆಬೇಳೆ ಹಿಟ್ಟು ಅಂದ್ರೆ ಬೇಸನ್. ಆಮೇಲೆ ನಾವಿಲ್ಲಿ ಹುರಿದಿಟ್ಟಿರುವ ಮೆಂತ್ಯ ಸೊಪ್ಪನ್ನು ಹಾಕೋಬೇಕು. ಇದಕ್ಕಾಗಿ ನಾನು 1/4 ಕಪ್ ಅಷ್ಟು ಕಡಲೆಬೇಳೆಯನ್ನ 2-3 ಗಂಟೆ ನೆನೆ ಹಾಕಿದ್ದೆ. ಅದರಲ್ಲಿರುವ ನೀರನ್ನು ಬಸಿದ್ಕೊಂಡು ಅದ್ರ ಜೊತೆಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ತೆಂಗಿನ ತುರಿ ಇದೆಲ್ಲ ಹಾಕೊಂಡು ಇದನ್ನ ತರ್ತರಿಯಾಗಿ ರುಬ್ಕೋಬೇಕು. ಆಮೇಲೆ ಇದನ್ನ ಹಿಟ್ಟಕ್ಕೆ ಹಾಕೊಂಡ್ಬಿಟ್ಟು ಜೊತೆಗೆ ಸ್ವಲ್ಪ ಈರುಳ್ಳಿ ಸಣ್ಣ ಹೆಚ್ಚಿರೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಸ್ವಲ್ಪನೇ ನೀರನ್ನು ಹಾಕೊಂಡು ಇದನ್ನ ಗಟ್ಟಿಯಾಗಿ ನಾದ್ಕೊಳ್ಳಿ. ನೋಡಿ, ಈ ತರ ಹಿಟ್ಟು ನಾದ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಸುಮಾರು 1 ಗಂಟೆವರೆಗೂ ಇದನ್ನ ನೆನೆ ಇಟ್ಬಿಡಿ. ನಮ್ದು ಹಿಟ್ಟಿಗೂ ನೆಂದಾಗಿದೆ. ಇದರಲ್ಲಿ ಸ್ವಲ್ಪ ಹಿಟ್ಟು ತಂದು ತೆಗೆದುಕೊಂಡು ಇದನ್ನ ನೀವು ಪ್ಲಾಸ್ಟಿಕ್ ಶೀಟ್ ಮೇಲೆ, ಬಾಳೆ ಎಲೆ ಮೇಲೆ ಅಥವಾ ಹೋಳಿಗೆ ಮಾಡೋ ಎಲೆ ಮೇಲೂ ಇದನ್ನ ತಟ್ಕೋಬಹುದು. ಈ ರೀತಿ ತಟ್ಕೊಂಡ್ಬಿಟ್ಟು ಇದನ್ನ ಕಾದಿರುವ ಹೆಂಚಿಗೆ ಹಾಕಿ ಸರಿಯಾಗಿ ಎಣ್ಣೆಗೆ ಹಚ್ಚಿಬಿಟ್ಟು ಇದನ್ನ ಸರಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ತರ ನಮ್ದೀಗ ಮೆಂತ್ಯ ಅಕ್ಕಿ ರೊಟ್ಟಿ ತಯಾರಾಯ್ತು. ಇದನ್ನ ನೀವು ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡಬಹುದು. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.